ಸ್ನೇಹಿತರ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ 2,000 ಆದರೂ ಬಿಡುಗಡೆ ಆಗ್ತಾ ಇದ್ದು, ಸುಮಾರು ಇಂದು 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾದರೆ ಸ್ನೇಹಿತರೆ ಬನ್ನಿ, ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಮತ್ತು ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯನೇ. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಕಂತುಗಳು ನಿಮ್ಮ ಖಾತೆಗಳಿಗೆ ಬಂದಿದ್ದಾವೆ. ಅದರಲ್ಲಿ ಯುಗಾದಿ ಹಾಗೂ ರಂಜಾನ್ ಹಾಗೂ ಈಗ ಸದ್ಯದಲ್ಲಿ ಬಕ್ರೀದ್ ಹಬ್ಬಕ್ಕೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಬಂದವು. ಆದರೆ ಇನ್ನೂ ಸಾಕಷ್ಟು ಕಂತುಗಳು ಪೆಂಡಿಂಗ್ ಕೂಡ ಉಳಿದಿದ್ದಾವೆ. ಅಂದರೆ 4ರಿಂದ 5 ತಿಂಗಳ ಹಣವನ್ನು ಸರ್ಕಾರ ಇನ್ನೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಆ 2 ತಿಂಗಳ ಹಣವನ್ನು ಜೊತೆಗೆ ಇನ್ನು 3 ತಿಂಗಳ ಹಣ, ಟೋಟಲ್ 5 ತಿಂಗಳ ಹಣವನ್ನು ಕೊಟ್ಟಿಲ್ಲ. ಆ ಎಲ್ಲ ಕಂತುಗಳ ಬಗ್ಗೆನೂ ಕೂಡ ಕ್ಲಾರಿಟಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಯಾಕೆ ಅಂತ ಕೇಳೋದಾದರೆ, ಯಾವ್ಯಾವ ತಿಂಗಳ ಹಣ ಬಂದಿದೆ, ಯಾವ ತಿಂಗಳ ಹಣ ಬಂದಿಲ್ಲ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ನಾವು. ಆಗ ಮಾತ್ರ ನಮಗೆ ಕ್ಲಾರಿಟಿ ಸಿಗ್ಲಿಕ್ಕೆ ಸಾಧ್ಯ. ವಿಡಿಯೋನ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾದರೆ 31ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ, ಇದನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈ ವರ್ಷದ ಪ್ರಾರಂಭಿಕ ಕಂತು ಅಂದರೆ ಜನವರಿ ತಿಂಗಳ ಹಣ. ಈ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ. ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಉಳಿಕಿರುವಂತಹ ಎಲ್ಲ ಕಂತುಗಳು ನಿಮಗೆ ಜ್ಞಾಪಕ ಇರ್ತವೆ. 29 ಅಂದರೆ ಫೆಬ್ರವರಿ ತಿಂಗಳ ಹಣ, 30 ಅಂದರೆ ಮಾರ್ಚ್ ತಿಂಗಳ ಹಣ, 31 ಅಂದರೆ ಏಪ್ರಿಲ್ ತಿಂಗಳ ಹಣ. ಈ ಎಲ್ಲ ತಿಂಗಳ ಹಣವನ್ನು ಕೂಡ ರಾಜ್ಯ ಸರ್ಕಾರ ಕೊಡಲೇಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇದ್ದೇ ಇದೆ. ಹಾಗಾದರೆ ಸ್ನೇಹಿತರೆ, ಸದ್ಯದಲ್ಲಿ ರಿಲೀಸ್ ಆಗ್ತಕ್ಕಂತಹ ಕಂತು ಈಗ ಬಕ್ರೀದ್ ಹಬ್ಬಕ್ಕೆ 29 ಹಾಗೂ 30ನೇ ಕಂತು ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು, ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಕೂಡ ಬಂದಿದೆ, ಇನ್ನೂ ಕೂಡ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ವಿಜಯನಗರ ಸೇರಿದಂತೆ ಬೆಂಗಳೂರು ನಗರ ಮತ್ತು ಧಾರವಾಡ, ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಹೀಗೆ ನಾನಾ ರೀತಿಯ ಜಿಲ್ಲೆಗಳಿಗೆ ಈಗಾಗಲೇ ಆಲ್ರೆಡಿ ದುಡ್ಡು ಬಂದಿದೆ, ಹೋಗಿದೆ, ಮುಟ್ಟಿದೆ. ಇನ್ನು ಕೆಲವೊಂದಿಷ್ಟು ಜನರಿಗೂ ದುಡ್ಡು ಬರೋದಿದೆ. ಅವ್ರಿಗೂ ಕೂಡ ನಾವು ಎಲ್ಲರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಫಿಸಿಯಲ್ ಆಗಿ ಅಧಿಕೃತ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈಗ 31ನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದೆ. ಇದರ ಜೊತೆಗೇನೆ ಮೇ ತಿಂಗಳು ಕೂಡ ಮುಗಿದೋಗಿದೆ, ಇದು ಕೂಡ ಬಿಡುಗಡೆ ಮಾಡಬೇಕು ಸರ್ಕಾರ. ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳನ್ನು ನಾವು ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ 29 ಮತ್ತು 30ನೇ ಕಂತಿನ ಜಮಾ ಆಗ್ತಾ ಇದ್ರೆ ಫೆಬ್ರವರಿ ಮಾರ್ಚ್ ತಿಂಗಳನ್ನ, ಇನ್ನು ಏಪ್ರಿಲ್ ಆಗಿರಲಿ ಮೇ ಆಗಿರಲಿ ಈ 2 ತಿಂಗಳನ್ನ ಬರಬೇಕು. ಅಂದರೆ ಏಪ್ರಿಲ್ ಅಂದರೆ 31ನೇ ಕಂತಿನ ಹಣ, ಮೇ ಅಂದರೆ 32ನೇ ಕಂತಿನ ಹಣ. ಜೂನ್ ಆಲ್ರೆಡಿ ಪ್ರಾರಂಭವಾಗಿದೆ. ಹೀಗಾಗಿ ಈ 2 ತಿಂಗಳ ಹಣವನ್ನು ಈ ವರ್ಷದಲ್ಲಿ ಕೊಡಬೇಕು. ಬರೀ 2 ತಿಂಗಳ ಹಣ ಮಾತ್ರ ಪೆಂಡಿಂಗ್ ಉಳಿದಿದೆ ಅಂತ ನೀವು ಅಂದ್ಕೊಳ್ಬಹುದು. ಖಂಡಿತವಾಗ್ಲೂ ಇಲ್ಲ. ಹೋದ ವರ್ಷದ 2025ರಲ್ಲಿ ಕೂಡ 2 ತಿಂಗಳ ಹಣ ಸರ್ಕಾರ ಕೊಟ್ಟಿಲ್ಲ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ, ನಿಮಗೆ ಜ್ಞಾಪಕ ಇರಬಹುದು. ಹೌದು, ಹೋದ ವರ್ಷ ಅಂದರೆ 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ರಾಜ್ಯ ಸರ್ಕಾರ ಕೊಡಲೇ ಇಲ್ಲ. ಆ 2 ತಿಂಗಳ ಹಣವನ್ನು ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು BJP ನಾಯಕರು ಹಾಕ್ತಾರೆ. 5,000 ಕೋಟಿ ಹಣವನ್ನು ನೀವು ಏನು ಮಾಡಿದ್ರಿ? ಆ 5,000 ಕೋಟಿ ಹಣ ಎಲ್ಲೋಯ್ತು? ಮಹಿಳೆಯರಿಗೆ ನುಡಿದಂತೆ ನಡೀತಾ ಇದ್ದೀವಿ ಅಂತ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ, ಮಹಿಳೆಯರನ್ನು ಯಾಮಾರಿಸ್ತಾ ಇದ್ದೀರಿ. 2ರಿಂದ 3 ಕಂತುಗಳನ್ನು ಈ ರೀತಿ ಇಲ್ಲಿಯೇ ಪೆಂಡಿಂಗ್ ಉಳಿಸ್ತಾ ಇದ್ದೀರಿ. ಹಾಗಾದರೆ ಮಧ್ಯದಲ್ಲಿ ನೀವು ಎಷ್ಟು ಈ ರೀತಿ ಮಾಡಿರಬಾರದು? ಈ ಎಲ್ಲ ಪ್ರೆಷರನ್ನು, ಆಕ್ರೋಶವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಹಾಕ್ತಾರೆ. ಮೊಟ್ಟ ಮೊದಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಕೊಟ್ಟಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿದ್ರು. ಕೊನೆಯದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿಲ್ಲ, ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ. ಹೌದು, ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಇದರ ಜೊತೆಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ. ಆ 2 ತಿಂಗಳನ್ನ ಪೆಂಡಿಂಗ್ ಉಳಿದಿರೋದು ಅವರ ಗಮನಕ್ಕೆ ಬರುತ್ತೆ ಮತ್ತು BJP ನಾಯಕರ ಹತ್ರನೂ ಕೂಡ ಸಾಕಷ್ಟು ಇದರ ಬಗ್ಗೆ ಎಲ್ಲವೂ ಎವಿಡೆನ್ಸ್ ಇದ್ವು ಮತ್ತು 2 ತಿಂಗಳನ್ನ ಬಂದಿಲ್ಲ ಎನ್ನುವಂತಹ ಒತ್ತಾಯ ಕೂಡ ಇತ್ತು.
ಸೊ ಮಹಿಳೆಯರ ಆಕ್ರೋಶ ಇದ್ರೆ ಎಲ್ಲದರ ಮೇರೆಗೆ ಸರ್ಕಾರ ಒಪ್ಪಿಕೊಂಡು 2 ತಿಂಗಳ ಹಣವನ್ನು ನನ್ನ ಗಮನದಲ್ಲಿರಲಿಲ್ಲ, ಹೀಗಾಗಿ ನಾನು ಕೊಟ್ಟಿರಲಿಲ್ಲ. ಆ 2 ತಿಂಗಳ ಹಣವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳಿದವರು, ಆದರೆ ಇನ್ನೂ ಕೂಡ ಸರಿಪಡಿಸಿಲ್ಲ. ಸೊ ಹೀಗಾಗಿ ಹೋದ ವರ್ಷದ 2 ತಿಂಗಳ ಹಣ ಈ ವರ್ಷದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ. ಇನ್ನು ಜೂನ್ ತಿಂಗಳ ಹಣವನ್ನು ನಾವು ಕೇಳಲಿಕ್ಕೆ ಬರೋದಿಲ್ಲ, ಜುಲೈನಲ್ಲಿ ಕೇಳಬೇಕಾಗತ್ತೆ. ಜುಲೈದು, ಆಗಸ್ಟ್ನಲ್ಲಿ, ಹೀಗೆ 1 ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರ ವೇತನವನ್ನು ಹೇಗೆ ಜಮಾ ಮಾಡ್ತದನೋ ಸರ್ಕಾರ, ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಕೊಡ್ತದಂತೆ. ಪ್ರತಿಯೊಂದು ತಿಂಗಳ ಹಣ ಅಂದರೆ ಪ್ರತಿಯೊಂದು ಕಂತಿನ ಹಣದಲ್ಲಿ 2,500 ಕೋಟಿಯಷ್ಟು ಖರ್ಚು ವೆಚ್ಚ ಆಗ್ತಿರತ್ತೆ. ಸೊ ಅಷ್ಟು ಎಲ್ಲ ದುಡ್ಡನ್ನು ಕೂಡ ರಾಜ್ಯ ಸರ್ಕಾರ ಕೊಡಲೇಬೇಕಾಗಿರತ್ತೆ. ಸೊ ಹಾಗಾಗಿ ನಿಮ್ಮ ಅಕೌಂಟ್ಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಾಗುತ್ತೆ. ಸೊ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ 17 ಜಿಲ್ಲೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ಮುಖ್ಯವಾಗಿ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ವಿಜಯನಗರ ಮತ್ತು ಧಾರವಾಡ, ಯಾದಗಿರಿ ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ ಹಾಗೂ ಚಿಕ್ಕಮಗಳೂರು, ಶಿವಮೊಗ್ಗ, ಯಾದಗಿರಿ, ಹೀಗೆ ನಾನಾ ರೀತಿ ಜಿಲ್ಲೆಗಳಲ್ಲಿ ಈ ದುಡ್ಡು ಬರ್ತಾ ಇರುವಂಥದ್ದು. ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ದೀರಿ. ಸೊ ಖಂಡಿತವಾಗ್ಲೂ ಜಮಾ ಆಗತ್ತೆ. ಈ 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಬರಲೇಬೇಕಾಗಿತ್ತು, ಬರತ್ತು ಕೂಡ. ಇದಷ್ಟೇ ಅಲ್ಲದೆ ಉಳಿದಿರುವಂತಹ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದುಡ್ಡು ಬರುತ್ತೆ. ಆದರೆ ಈಗ ಸದ್ಯದಲ್ಲಿ ಜಮಾ ಆಗ್ತಕ್ಕಂತಹ ಒಂದು ಜಿಲ್ಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಜೊತೆಗೆ ಬರೀ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದೇ ಅಂತ ಅನ್ಕೊಳ್ಳೋದಷ್ಟೇ ಅಲ್ಲ, ನೀವು ಎಲಿಜಿಬಿಲಿಟಿಯನ್ನು ಉಳಿಸ್ಕೊಳ್ಬೇಕು. ಯಾಕಂದರೆ ಒಬ್ಬೊಬ್ಬರಿಗೆ ರೇಷನ್ ಸಿಗ್ತಾ ಇದೆ, ರೇಷನ್ ಕಾರ್ಡ್ ಉಳಿತಾ ಇದೆ, ಆದರೆ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ, ಬಿಡುಗಡೆ ಮಾಡಿದ್ರೂ ಸಹಿತ ಜಮಾ ಆಗ್ತಾ ಇಲ್ಲ. ಅದಕ್ಕೆ ಮೂಲ ಕಾರಣ ಒಂದಿದೆ, ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಯಾಕಂದರೆ ಬರೀ ಅಕೌಂಟ್ ಓಪನ್ ಮಾಡಿ ಬಿಟ್ಟರೆ ಅಷ್ಟೇ ಅಲ್ಲ, ಅದನ್ನು ಆ್ಯಕ್ಟಿವ್ ಇಟ್ಕೊಳ್ಬೇಕು, ಸತತವಾಗಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇರಬೇಕು. ಒಂದು ದಿನ ಅದನ್ನು ಯೂಸ್ ಮಾಡಿಕೊಂಡು ಮತ್ತು ವರ್ಷಾನುಗಟ್ಟಲೆ ಬಿಟ್ಟರೆ ಅಲ್ಲ, ಅದನ್ನು ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಇಟ್ಕೊಳ್ಬೇಕಂದ್ರೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ದುಡ್ಡನ್ನು ಹಾಕೋದು ತೆಗೆಯೋದು ಈ ರೀತಿ ನೀವು ಮಾಡ್ತಾ ಇದ್ದರೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ ಸ್ನೇಹಿತರೆ. ವರಿ ಮಾಡ್ಕೊಳ್ಬೇಡಿ, ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ದುಡ್ಡು ಜಮಾ ಆಗುತ್ತೆ. ಸುಮಾರು 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಈಗ ಜಮಾ ಆಗ್ತಾ ಇದೆ, ಇನ್ನೂ ಜಮಾ ಆಗುತ್ತೆ. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಬ್ಯಾಂಕ್ಗೆ ಹೋಗಿ ಅಲ್ಲಿ ಒಂದು ಸಾರಿ ನೀವು KYC ಮಾಡಿಸ್ಕೊಂಡು ದುಡ್ಡನ್ನು ಹಾಕಿ ತೆಗೆದು ಮಾಡಿದ್ರೆ ಸಾಕು, ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗುತ್ತೆ. ತದನಂತರ ನಿಮ್ಮ ಖಾತೆಗಳಿಗೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಜಮಾ ಆಗುವಂಥದ್ದು, ಕ್ಲಿಯರಿಟಿ ಸಿಗುವಂಥದ್ದು. ಈಗ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ, ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸ್ತೀನಿ. ಸೊ ಎಲ್ಲ ವಿಷಯವೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಈ ಎಲ್ಲ ವಿಷಯವನ್ನು ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಮತ್ತು ಈ ಜಿಲ್ಲೆಗಳನ್ನು ಕೂಡ ತಿಳ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.